ವೇದಾಂತ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದೇವರಾಜ್. ಈ ವಿಡಿಯೋ ನೋಡೋದಕ್ಕಿಂತ ಪೂರ್ವದಲ್ಲಿ ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನೀವು ಒಂದು ಲೈಕ್ ನನ್ನ ಮುಂದಿನ ಒಂದು ವಿಡಿಯೋವನ್ನು ಮಾಡಲು ಪ್ರೇರೇಪಣೆ ನೀಡುತ್ತದೆ ಅಂತ ಹೇಳುತ್ತಾ, ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುತ್ತೀರಲ್ಲ ಅವರಿಗೆ ಅವರ ಸಾಮರ್ಥ್ಯವನ್ನು ತಿಳಿದುಕೊಳ್ಳಲು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಈಗಾಗಲೇ ಕೇಳಿರುವಂಥ ಈಗಾಗಲೇ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಿರುವ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡೋಣ. ಈಗ ಮೊದಲನೇದಾಗಿ, ಭಾರತದ ರಾಷ್ಟ್ರಪತಿ ಯಾರು? ಆಪ್ಷನ್ ಎ ನರೇಂದ್ರ ಮೋದಿ, ಆಪ್ಷನ್ ಬಿ ದ್ರೌಪದಿ ಮುರ್ಮು, ಆಪ್ಷನ್ ಸಿ ರಾಮನಾಥ್ ಕೋವಿಂದ್, ಆಪ್ಷನ್ ಡಿ ಅಮಿತ್ ಶಾ. ಈ ಪ್ರಶ್ನೆಗೆ ಕಾಮೆಂಟ್ ಮುಖಾಂತರ ನೀವು ಉತ್ತರ. ಭಾರತೀಯ ಸಂವಿಧಾನ ಜಾರಿಗೆ ಬಂದ ದಿನ ಯಾವುದು? ಆಪ್ಷನ್ ಎ ಆಗಸ್ಟ್ 15, 1947, ಆಪ್ಷನ್ ಬಿ 26 ಜನವರಿ 1950, ಆಪ್ಷನ್ ಸಿ 2 ಅಕ್ಟೋಬರ್ 1949, ಆಪ್ಷನ್ ಡಿ 26 ನವೆಂಬರ್ 1940. ಈ ಪ್ರಶ್ನೆ ಈಗಾಗಲೇ ಹಲವಾರು ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಬಂದಿರುವಂಥದ್ದು. ಇನ್ನು ಮೂರನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಗೀತೆ ಬರೆದವರು ಯಾರು? ಭಾರತದ ರಾಷ್ಟ್ರೀಯ ಗೀತೆ ಯಾರು ರಚಿಸಿದ್ದಾರೆ? ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ, ರವೀಂದ್ರನಾಥ್ ಟ್ಯಾಗೋರ್, ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಡಿ ಸರೋಜಿನಿ ನಾಯ್ಡು. ಪ್ರಶ್ನೆ, ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ಪ್ರದೇಶದ ಆಧಾರದಲ್ಲಿ ನಾವು ನೋಡಿದಾಗ ಆಪ್ಷನ್ ಎ ಉತ್ತರ ಪ್ರದೇಶ್, ಆಪ್ಷನ್ ಬಿ ಮಧ್ಯಪ್ರದೇಶ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ರಾಜಸ್ಥಾನ್. ಈ ಪ್ರಶ್ನೆಗೆ ನೀವು ಕಾಮೆಂಟ್ ಮುಖಾಂತರ ಉತ್ತರವನ್ನು ನೀಡಬೇಕು. ಇಲ್ಲಿ ಇದು ಪ್ರಶ್ನೆ ಕೂಡ ಈಗಾಗಲೇ ಕರ್ನಾಟಕ ಪೊಲೀಸ್ ಇಲಾಖೆಯ ಏನು ಪ್ರಶ್ನೆ ನಡೆಸಿದ್ರಲ್ಲ ಅದರಲ್ಲಿ ಅನೇಕ ಬಾರಿ ಈ ಪ್ರಶ್ನೆ ರಿಪಿಟೇಷನ್ಸ್ ಬಂದಿರೋಂಥದ್ದು. PC ಎಕ್ಸಾಮ್ ಆಗಿರೋದು, PSI ಎಕ್ಸಾಮ್, KPSC ಒಳಗಡೆ KE ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ಬಂದಿದೆ. ಹೀಗಾಗಿ ಈ ಪ್ರಶ್ನೆಗೆ ನೀವು ಕಾಮೆಂಟ್ ಮುಖಾಂತರ ಉತ್ತರವನ್ನು ನೀಡಿ. ಇನ್ನು 5ನೇ ಪ್ರಶ್ನೆ, ಭಾರತದ ಮೊದಲ ಪ್ರಧಾನಿ ಮಂತ್ರಿ ಯಾರು? ಇದು ಕೂಡ ಈಗಾಗಲೇ ಹಲವಾರು SD FD ಪರೀಕ್ಷೆಯಲ್ಲಿ ಬಂದಂಥದ್ದು. ಎ ಮಹಾತ್ಮ ಗಾಂಧೀಜಿ, ಬಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಸಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ. ಇನ್ನು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡಿದಾಗ 6ನೇ ಪ್ರಶ್ನೆ, ಕಾವೇರಿ ನದಿ ಹುಟ್ಟುವ ಸ್ಥಳ ಯಾವುದು? ಈಗಾಗಲೇ ಈ ಪ್ರಶ್ನೆ ಬಂದಿರೋಂಥದ್ದು ತಮಿಳುನಾಡು, ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ್. ಈ ಪ್ರಶ್ನೆ ಯಾವ ರಾಜ್ಯದಲ್ಲಿ ಕಾವೇರಿ ನದಿ ಹುಟ್ಟುತ್ತೆ ನಮ್ಗೆ ಈಗಾಗಲೇ ಗೊತ್ತದ. ಹೀಗಾಗಿ ಆ ಪ್ರಶ್ನೆಗೆ ನೀವು ಕಾಮೆಂಟ್ ಮುಖಾಂತರ ಉತ್ತರವನ್ನು ನೀಡಿ.